ಹೆಲೋ ಎಲ್ರಿಗೂ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ಮಲಾಯಿ ಕುಲ್ಫಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ 1 ಚಮಚ ಬಟರ್ ಹಾಕ್ಕೊಳ್ಳಿ. ಅದರ ಜೊತೆ 1 ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಕಿ 1 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಘಮ್ ಅಂತ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ 1 ಕಪ್ನಷ್ಟು ಬೇಯಿಸಿ ಶ್ರೆಡ್ ಮಾಡಿರುವಂತಹ ಚಿಕನ್ ಇಲ್ಲಿ ತಗೊಂಡಿದ್ದೇನೆ. ಇದು ಬೇಯಿಸುವಾಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ಕರಿಮೆಣಸಿನ ಹುಡಿಯನ್ನು ಹಾಕ್ಕೊಳ್ಳಿ. ಬೇಯಿಸಿ ಶ್ರೆಡ್ ಮಾಡಿರುವಂತಹ ಚಿಕನ್ ಇದನ್ನು ಹಾಕಿಬಿಟ್ಟು 1 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಅರ್ಧ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಅಷ್ಟೇ 1 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ. ಚಿಕನಲ್ಲಿ ಸಹ ಉಪ್ಪಿದೆ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ, 1 ಚಮಚದಷ್ಟು. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಅರ್ಧ ಚಮಚದಷ್ಟು ಇಲ್ಲಿ ಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದು ಅಷ್ಟೇ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಸಾಲೆ ಹುಡಿಯೆಲ್ಲ ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಆಗಲಿ. ಅದಾದ ನಂತರ ಅರ್ಧ ಕಪ್ನಷ್ಟು ಕ್ಯಾರೆಟನ್ನು ಇಲ್ಲಿ ಹಾಕಿ. ಅದಾದ ನಂತರ ಅರ್ಧ ಕಪ್ನಷ್ಟು ಕ್ಯಾಬೇಜನ್ನು ಸಹ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆಗಲಿ. ಇದಾದ ನಂತರ ಇಲ್ಲಿ ಅರ್ಧ ಕಪ್ನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡಿದ್ದೇನೆ. ಮಲಾಯಿ ಕುಲ್ಫಿ ಅಂದಮೇಲೆ ಚಿಕನ್ ಕುಲ್ಫಿ ಅಂದಮೇಲೆ ಫ್ರೆಶ್ ಕ್ರೀಮ್ ಬೇಕೇ ಬೇಕು. ಅದಾದ ನಂತರ 2 ಚಮಚದಷ್ಟು ಸ್ಲೈಸ್ ಚೀಸ್ ಬರುತ್ತಲ್ಲ, ಅದೇ ಇಲ್ಲಿ ಹಾಕ್ಕೊಂಡಿದ್ದೇನೆ ಕಟ್ ಮಾಡಿಬಿಟ್ಟು. ಇದೆರಡು ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಚೀಸೆಲ್ಲ ಮೆಲ್ಟ್ ಆಗಲಿ. ಅದಾದ ನಂತರ ಆ ಫ್ರೆಶ್ ಕ್ರೀಮು ಚೀಸೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಬೆರೆಯುತ್ತೆ. ಅದಾದ ನಂತರ ಈ ಥರ ತಳ ಬಿಡುತ್ತೆ. ಅದಾದಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅದನ್ನು ಹಾಕಿ ತಣ್ಣಗಾಗಲಿ. ಅದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ 250 ಗ್ರಾಮ್ ಅಂದರೆ 3 ಪೊಟ್ಯಾಟೋನ ಇಲ್ಲಿ ಬೇಯಿಸಿ ಹಾಕ್ಕೊಂಡಿದ್ದೇನೆ. ಬೇಯಿಸಿ ಸ್ಮ್ಯಾಶ್ ಮಾಡಿರುವಂತಹ 3 ಆಲೂಗಡ್ಡೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದಾದ ನಂತರ 2 ಹಸಿಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಕೋಬೋದು. ಅದಾದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಮಸಾಲೆಯನ್ನು ತೆಗೆದ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಸವರಿ ತೆಗೀರಿ. ಇದಾದ ನಂತರ ಈ ಥರ ಮಾಡಿ ಕುಲ್ಫಿ ಸ್ಟಿಕ್ ಇರುತ್ತಲ್ಲ, ಆ ಕುಲ್ಫಿ ಸ್ಟಿಕ್ಕಿಗೆ ಆ ಮಸಾಲೆಯನ್ನು ಹೀಗೆ ಕೋಟ್ ಮಾಡಿ ಕವರ್ ಮಾಡಿ ಈ ಥರ ಕುಲ್ಫಿ ಥರ ಮಾಡಿಟ್ಕೊಳ್ಳಿ. ಎಲ್ಲವನ್ನು ಅದೇ ಥರ ಮಾಡಿಟ್ಕೊಳ್ಳಿ. ಈಗ 1 ಮೊಟ್ಟೆಯನ್ನು ಹಾಕಿದ್ದೇನೆ ಇಲ್ಲಿ. 1/4 ಚಮಚದಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪನ್ನು ಹಾಕಿ. ಅದಾದ ನಂತರ 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ದಪ್ಪನೂ ಆಗಬಾರ್ದು, ತೆಳುವೂ ಆಗಬಾರ್ದು. ಆ ಥರ ಸ್ಲರ್ರಿಯನ್ನು ರೆಡಿ ಮಾಡಿ. ಏನಾಗೋದಿಲ್ಲ ಸ್ವಲ್ಪ ತೆಳುವಾದರೂ ಮೀಡಿಯಮ್ ಇದ್ದರೆ ಒಳ್ಳೆಯದು. ಈ ಥರ ಮಾಡಿಬಿಟ್ಟು ನಿಮ್ಮ ಕುಲ್ಫಿ ನೀವು ರೆಡಿ ಮಾಡಿಟ್ಟಿದ್ದೀರಲ್ಲ ಅದನ್ನು ಅದರಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ. ಬ್ರೆಡ್ ಕ್ರಮ್ಸ್ ಮನೆಯಲ್ಲೇ ಮಾಡ್ಬೋದು. 2-3 ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿದರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಈ ಥರ ಮಾಡಿ ಎಲ್ಲವನ್ನು ಮಾಡಿಟ್ಟು ಡೀಪ್ ಫ್ರೈ ಮಾಡಿ. ಸ್ವಲ್ಪ ಫ್ಲೇಮ್ ಹೈಯಲ್ಲೇ ಇರಲಿ, ಜಾಸ್ತಿನೇ ಇರಲಿ ಫ್ಲೇಮು. ಅಂದರೆ ಚೀಸೆಲ್ಲ ಹಾಕಿರೋದ್ರಿಂದ ನೀವು ಮೀಡಿಯಮಲ್ಲಿ ಫ್ರೈ ಮಾಡೋದಾದರೆ ಸ್ವಲ್ಪ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟಿಗೆ ಹೈ ಫ್ಲೇಮಲ್ಲಿಡಿ, ಮತ್ತೆ ಬೇಕಿದ್ದರೆ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಬೋದು. ಹೀಗೆ ಆಚೆ ಈಚೆ 2 ಸೈಡು ಚೆನ್ನಾಗಿ ಫ್ರೈ ಮಾಡಿ ತೆಗೀರಿ. ಇಷ್ಟೇ, ತುಂಬಾ ಟೇಸ್ಟಿ ಆಗುತ್ತೆ. ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.